ಹೊಳೆನರಸೀಪುರ ಪಟ್ಟಣದ ಕನಕಭವನದಲ್ಲಿ ಭಾನುವಾರ ಹಿರಿಸಭೆ ಶ್ರೀ ಸಾಯಿಬಾಬಾ ಆಶ್ರಮದ ಪೂಜ್ಯ ಶ್ರೀ ಗುರುಮೂರ್ತಿ ಗುರೂಜಿಯವರ ಉಪಸ್ಥಿತಿಯಲ್ಲಿ ಡಿ.ಸಿ. ಸಾಯಿಬಾ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜನತಂತ್ರ ವ್ಯವಸ್ಥೆಯಲ್ಲಿ ವಾದ ವಿವಾದ, ಬುದ್ಧಿವಾದಗಳು, ಟೀಕೆಗಳು ಹಾಗೂ ಇತರೆಗಳು ಇಲ್ಲದೆ ಚಮಚಾಗಿರಿ ಮಾಡಿಕೊಂಡು ಇರಕ್ಕಾಗುತ್ತಾ? ಒಬ್ಬರು ಭ್ರಷ್ಟಾಚಾರ ಹಾಗೂ ತಪ್ಪನ್ನು ಟೀಕಿಸದೆ ಕೇವಲ ಹೊಗಳುತ್ತಿದ್ದರೆ ಹೇಗೆ? ಒಬ್ಬರ ಟೀಕೆಯನ್ನು ಅವರು ಏಕೆ ಹಾಗೆ ಮಾತನಾಡುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿ, ಇಂದಿನ ರಾಜಕಾರಣಿಗಳ ದೇಹ ಅಪ್ಪಟ ಚಿನ್ನ, ಆದರೆ ಹಿತ್ತಾಳೆ ಕಿವಿ ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯರಾದ ಎಚ್. ವಿಶ್ವನಾಥ್ ಮಾರ್ಮಿಕವಾಗಿ ನುಡಿದರು. ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈಗಿನ ರಾಜಕಾರಣದಲ್ಲಿ ವ್ಯಕ್ತಿಗಳ ಹೊಗಳಿಕೆಗಳಿಂದಾಗಿ ಪಕ್ಷ ರಾಜಕಾರಣವನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ ಅವರ ಕುರಿತು ಹೊಗಳಿಕೆಗಳ ರಾಜಕಾರಣ ಮೇಳೈಸುತ್ತಿದ್ದು ಪಕ್ಷ ರಾಜಕಾರಣ ಕಾಣೆಯಾಗಿದೆ ಎಂದರು. ಜನತಂತ್ರ ವ್ಯವಸ್ಥೆಯಲ್ಲಿ ತಪ್ಪನ್ನು ತಪ್ಪು ಎಂದು ನಾನು ಟೀಕಿಸುತ್ತೇನೆ. ನಾನು ಸರಿ ಇದ್ದೇನೆ, ಆದ್ದರಿಂದ ಭಯಬೇಕೆ ಎಂದರು. 1972ರಿಂದ 77ರ ತನಕ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಅವರ ಆಡಳಿತದಲ್ಲಿ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದ ಮೂಲಕ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಕಾರಣರಾಗಿದ್ದರು. ಜೊತೆಗೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸುವ ಸಂಕಲ್ಪ ಮಾಡಿದ್ದರ ಫಲವಾಗಿ 1972ರಲ್ಲಿ ಹಾವನೂರು ಆಯೋಗ ರಚಿಸಿ 1976ರಲ್ಲಿ ಅನುಷ್ಠಾನಗೊಳಿಸಿದ ಧೀಮಂತ ವ್ಯಕ್ತಿ ಡಿ. ದೇವರಾಜ್ ಅರಸವರು ಎಂದರು. ಅಂದು ಅವರಿಟ್ಟ ದಿಟ್ಟ ಹೆಜ್ಜೆಯಿಂದಾಗಿ ಡಿ.ಸಿ. ಸಾಯಿಬಾ ಪುಟ್ಟಸ್ವಾಮಿ ಡಿ.ಸಿ. ಆಗಲು ಸಾಧ್ಯವಾಯಿತು. ಇಂದಿನ ಯುವಕರು ಈ ಹಿಂದಿನ ಚರಿತ್ರೆಯನ್ನು ಅರ್ಥೈಸಿಕೊಂಡು ಹಿಂದುಳಿದ ನಮಗೆ ಸ್ಥಾನಮಾನ ಕಲ್ಪಿಸಿದ ವ್ಯಕ್ತಿ ಆಶಯಗಳನ್ನು ಪಾಲನೆ ಮಾಡುವವರ ಜೊತೆ ನಿಲ್ಲಬೇಕಿದೆ ಎಂದು ಸಲಹೆ ನೀಡಿದರು. ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟಿಸಿದ ಸಂದರ್ಭದಲ್ಲಿ ಡಿ.ಸಿ. ಪುಟ್ಟಸ್ವಾಮಿಯು ಆಯೋಜಿಸಿದ್ದ ಸಮಯೋಚಿತ ಸಭೆ ಹಾಗೂ ಕೈಗೊಂಡ ನಿರ್ಧಾರಗಳು ಸಿದ್ದರಾಮಯ್ಯನವರ ರಾಜಕೀಯ ಏಳಿಗೆಗೆ ಮಹತ್ವದ ಮೆಟ್ಟಿಲುಗಳಾಗಿ ಕಾರ್ಯನಿರ್ವಹಿಸಿದ್ದವು. ಇಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಜ್ವಲಿಸಲು ಪ್ರಮುಖ ಕಾರಣಕರ್ತರು ಅಣ್ಣಚಾಕನಹಳ್ಳಿ ಪುಟ್ಟಸ್ವಾಮಿಯವರು ಎಂದು ತಿಳಿಸಿ ಡಿ.ಸಿ. ಪುಟ್ಟಸ್ವಾಮಿಯವರ ಜಾಣ್ಮೆ ಹಾಗೂ ಸಮಯ ಪ್ರಜ್ಞೆಯನ್ನು ಶ್ಲಾಘಿಸಿದರು. ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಚ್. ಎಂ. ರೇವಣ್ಣ ಅವರು ಮಾತನಾಡುತ್ತಾ, ನೇರ, ದಿಟ್ಟ, ನಿಷ್ಠುರವಾಗಿ ಹಾಗೂ ಹಳ್ಳಿ ಅಕ್ಕಿ ಎಚ್. ವಿಶ್ವನಾಥ್ ಅವರು ಟೀಕೆಯಲ್ಲಿ ಸತ್ವವನ್ನು ಕಾಣಬಹುದು. ಅವರ ಟೀಕೆಯನ್ನು ಅರ್ಥೈಸಿಕೊಂಡಲ್ಲಿ ಪ್ರಯೋಜನವಿದೆ ಎಂದರು. ನನ್ನನ್ನು ಟೀಕಿಸಲು ಬಿಟ್ಟಿಲ್ಲ ರೀ ಎಂದು ಹಾಸ್ಯಭರಿತವಾಗಿ ಮಾತನಾಡಿ ಎಚ್. ವಿಶ್ವನಾಥ್ ಕಡೆಗೆ ತಿರುಗಿ ಹುಸಿನಗೆ ಬೀರಿದರು. ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಎಸ್. ಪುಟ್ಟಸ್ವಾಮಿ ಅವರಿಗೆ ಜ್ಯೇಷ್ಠತೆ ಅನುಸಾರ ಡಿ.ಸಿ. ಹುದ್ದೆ ದೊರೆಯದೇ ಇದ್ದಾಗ ಸುಪ್ರೀಂ ಕೋರ್ಟಿಗೆ ಹೋಗಿ ತನಗಾದ ಅನ್ಯಾಯಕ್ಕೆ ನ್ಯಾಯ ಪಡೆದು ಡಿ.ಸಿ. ಹುದ್ದೆ ಅಲಂಕರಿಸಿದ ಕಾರಣದಿಂದ 10 ಜನರು IAS ಅಧಿಕಾರಿ ಇದ್ದರೂ ಸಹ ಪುಟ್ಟಸ್ವಾಮಿ ಅವರಿಗೆ ಮಾತ್ರ ಡಿ.ಸಿ. ಸಾಯಿಬಾ ಎಂಬುದು ಬಳಕೆಯಲ್ಲಿದೆ ಎಂದು ಪುಟ್ಟಸ್ವಾಮಿ ಅವರ ಕುರಿತಂತೆ ಹಲವಾರು ವಿಷಯಗಳ ಕುರಿತು ತಿಳಿಸಿದರು. ಸಂಸದ ಶ್ರೇಯಸ್ ಎಂ. ಪಟೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷರು ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಎಸ್. ಪುಟ್ಟಸ್ವಾಮಿ ಅವರ ಸೇವಾ ಕಾರ್ಯವನ್ನು ಶ್ಲಾಘಿಸಿದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. SSLC ಹಾಗೂ PUCಯಲ್ಲಿ 80%ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರಾಜ್ಯ ಮುಖ್ಯ ಚುನಾವಣಾ ಮಾಜಿ ಆಯುಕ್ತರಾದ P.S. ಶ್ರೀನಿವಾಸಾಚಾರ್, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ G.S. ನಾರಾಯಣಸ್ವಾಮಿ, ನಿವೃತ್ತ ಜಿಲ್ಲಾಧಿಕಾರಿ ವಿ. ಶಂಕರ್ IAS, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ K.S. ಲಿಂಗಪ್ಪ, KS ಬೆಂಗಳೂರು ಮೀಡಿಯಾ ಸೊಲ್ಯೂಷನ್ ಪ್ರಕಾಶನ ಸಂಸ್ಥೆಯ ಶಂಕರ್ HM, ಹಿರೇಹಳ್ಳಿಕೊಪ್ಪಲು ವಕೀಲರಾದ ಹರೀಶ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, HP ಶ್ರೀಧರ್ಗೌಡ, ಪುಟ್ಟೇಗೌಡ, ಮುಖಂಡರಾದ HM ನಿಂಗೇಗೌಡ, ರಾಜೇಗೌಡ, AD ಶಾಂತರಾಜು ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಉತ್ತರಗಳು ಸಹಜ, ಅದಿಲ್ಲದೆ ಚಮಚಗಿರಿ ಮಾಡ್ಕೊಂಡು ಹೀಗೆ ಆಲ್ರೆಡಿ ಯಾರಿಗೂ ಪ್ರಶ್ನಿಸಿಕೊಂಡು ನೀವು ಸತ್ಯವಂತ ಅಂತ ಹೇಳಿ ಸಾಧ್ಯ ಈಗ ಈ ಪ್ರಶ್ನ ಅಂತ ಹೇಳಿದ್ರು. ಅದು ಹೇಳಿದಾಗ ಏನಾಗಿದೆ, ಇಲ್ಲ ವಿಶ್ವನಾಥ್ ಎಲ್ಲರೂ ಬಗ್ಗೆ ಹೌದು, ನಾನು ಯಾವ ವಿಚಾರ ಯಾವ ಹಿನ್ನೆಲೆಯಲ್ಲಿ ಏನು ಮಾತಾಡಬೇಕು ಅಂತ ಅರ್ಥ ಮಾಡ್ಕೊಂಡು ಅದು ಬಿಟ್ಟು ನಾವು ಇಲ್ಲಿದ್ದೀವಿ. ಜನತಂತ್ರ ವ್ಯವಸ್ಥೆಯಲ್ಲಿ ನಮ್ಮದೇ ಇರ್ತಕ್ಕಂಥದ್ದು ಜನತಂತ್ರ ವ್ಯವಸ್ಥೆ ಟೀಕೆ ಟಿಪ್ಪಣಿಗಳಿದೆ ಅಂದರೆ ಬರೀ ಹೊಗಳಿಕೆ ಆಗಿದೆ. ಬರೀ ಹೊಗಳಿಕೆ ಆಗಿ ಮತ್ತೆ ಏನಾಗ್ತದೆ, ಇವಾಗ ಎಲ್ಲ ರಾಜಕೀಯ ಪಕ್ಷ
ಈ ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಆರೋಗ್ಯ ಹಾಳಾಗಲ್ಲ. ಅದಕ್ಕೆ ಇವತ್ತು ಏನಾಗಿದೆ, ಪಕ್ಷ ರಾಜಕಾರಣ ಹಾಳಾಗಿದೆ, ವ್ಯಕ್ತಿ ರಾಜಕಾರಣ ಬೆಳೀತಾರೆ. ಪಕ್ಷ ರಾಜಕಾರಣ ಈ ಹೊಗಳುವಿಕೆ ಹಾಳಾಗಿದೆ. ಉಳಿದಿರೋದಕ್ಕೆ ವ್ಯಕ್ತಿ ರಾಜಕಾರಣ. ಸಿದ್ದರಾಮಯ್ಯ, ಯಡಿಯೂರಪ್ಪ, ಆಮೇಲಿಂದ ಕುಮಾರಸ್ವಾಮಿ, ದೇವೇಗೌಡರು ವ್ಯಕ್ತಿ ರಾಜಕಾರಣ. ಪಕ್ಷ ರಾಜಕಾರಣ ಎಲ್ಲಿದೆ ಇವತ್ತು ದೇಶದಲ್ಲಿ? ಹಾಗಾಗಿ ಇದು ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಮಾಡ್ತಾ ಇರ್ತಕ್ಕಂಥ ತಪ್ಪನ್ನ ನಾವು ಮಾಡ್ತಾ ಹೋಗಿ ನಾನು ವಿಶೇಷ ನಾನು ಆ ತಪ್ಪು ಮಾಡಬಹುದು, ನಾನು ಒಬ್ಬನ ಟೀಕೆ ಮಾಡಬೇಕು, ನಾನು ಸರಿ ಇರೋದು ನಾನು ಟೀಕೆ ನಾನು ಸರಿ ಇರೋದ್ರೆ ಸುಲಭವಾಗಿ ಟೀಕೆ ಮಾಡೋದು. ಬೆಳಗ್ಗೆ ನಾವು ನಾನು ಸರಿ ಇರೋದ್ರಿಂದ ನಾನು ಟೀಕೆ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಕೂಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಪುಸ್ತಕ ಒಂದು ನೆನಪು ಮಾಡ್ತೀನಿ, ಬಹಳ